ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಇಂಗ್ಲೀಷ್ನಲ್ಲಿ ಕ್ವೆಶ್ಚನ್ ಟ್ಯಾಗ್ಸ್ ಅಂದರೆ ಏನು, ಅವುಗಳನ್ನ ನಾವು ಯಾಕೆ ಯೂಸ್ ಮಾಡಬೇಕು ಹಾಗೂ ನಮ್ಮ ಮಾತಿನಲ್ಲಿ ನಾವು ಹೇಗೆ ಅವುಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡಬೇಕು ಅಂತ. ನಿಮ್ಮ ಲೆವೆಲ್ ಆಫ್ ಇಂಗ್ಲೀಷ್ ಸ್ಪೀಚ್ನ ನೀವಿನ್ನೂ ಇಂಪ್ರೂವೈಸ್ ಮಾಡ್ಕೋಬೇಕು ಅಂದರೆ ಈ ಕ್ವೆಶ್ಚನ್ ಟ್ಯಾಗ್ಸ್ನ ಕೂಡ ಕಲಿಯೋದು ತುಂಬ ಇಂಪಾರ್ಟೆಂಟ್. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನಾವು ತಿಳ್ಕೊಳ್ಳೋಣ ಕ್ವೆಶ್ಚನ್ ಟ್ಯಾಗ್ಸ್ ಅಂದರೆ ಏನು, ಹೇಗಿರುತ್ತೆ, ನಾವು ಯಾಕೆ ಅವುಗಳನ್ನ ಕಲಿಬೇಕು, ನಮ್ಮ ಮಾತಿನಲ್ಲಿ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು. ಆಮೇಲೆ ನಾನು ನಿಮಗೆ ಎಕ್ಸಾಂಪಲ್ಸ್ ಜೊತೆ ಕಲಿಸ್ಕೊಡ್ತೀನಿ. ಕ್ವೆಶ್ಚನ್ ಟ್ಯಾಗ್ ಅಂದರೆ ಅದೊಂದು ಸ್ಮಾಲ್ ಕ್ವೆಶ್ಚನ್, ತುಂಬ ಶಾರ್ಟ್ ಆಗಿರುತ್ತೆ. ಆ ಶಾರ್ಟ್ ಕ್ವೆಶ್ಚನ್ ಒಂದು ಸ್ಟೇಟ್ಮೆಂಟ್ನ ಎಂಡ್ನಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ. ಅಂದರೆ ನಾವು ಮಾತಾಡೋವಾಗ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಹೇಳಿ, ಒಂದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ನೆಗೆಟಿವ್ ಸೆಂಟೆನ್ಸ್ನ ಹೇಳಿ, ಅದ್ರ ಮುಂದೆ ನಾವೊಂದು ಶಾರ್ಟ್ ಕ್ವೆಶ್ಚನ್ನ ಅಟ್ಯಾಚ್ ಮಾಡ್ತೀವಿ. ಅಂದರೆ ಶಾರ್ಟ್ ಕ್ವೆಶ್ಚನ್ನ ಹೇಳ್ತೀವಿ ಜೊತೆಗೆ. ಆ ಶಾರ್ಟ್ ಕ್ವೆಶ್ಚನ್ನ ನಾವು ಕ್ವೆಶ್ಚನ್ ಟ್ಯಾಗ್ ಅಂತ ಕರಿತೀವಿ. ಅಂದರೆ ಕ್ವೆಶ್ಚನ್ನ ಟ್ಯಾಗ್ ಮಾಡೋದು ಒಂದು ಸ್ಟೇಟ್ಮೆಂಟ್ ಜೊತೆ, ಆ ರೀತಿ ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಈ ಒಂದು ಎಕ್ಸಾಂಪಲ್ ನೋಡಿ, ಹಿ ಈಸ್ ಅ ಗುಡ್ ಬಾಯ್, ಇಸ್ಂಟ್ ಹಿ? ಸೊ ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಫಸ್ಟ್ ಪಾರ್ಟ್ ನೋಡಿ, ಹಿ ಈಸ್ ಅ ಗುಡ್ ಬಾಯ್, ಅದು ಒಂದು ಸ್ಟೇಟ್ಮೆಂಟ್ ಅಲ್ವಾ, ಅವನು ಒಬ್ಬ ಒಳ್ಳೆ ಹುಡುಗ. ಇಸ್ಂಟ್ ಹಿ ಅನ್ನೋದು ಬಂತು. ಸೊ ಇಸ್ಂಟ್ ಹಿ ಇಲ್ಲಿ ಕ್ವೆಶ್ಚನ್ ಟ್ಯಾಗ್, ರೈಟ್? ಸೊ ಇದನ್ನು ನಾವು ಯಾಕೆ ಹಾಕಿದ್ವಿ? ಹಿ ಈಸ್ ಅ ಗುಡ್ ಬಾಯ್, ಇಸ್ಂಟ್ ಹಿ? ಸೊ ನೋಡಿ, ನನ್ನ ಟೋನ್ ನೋಡಿ ಹೇಗೆ ಕೇಳಿಸ್ತದೆ, ಹಿ ಈಸ್ ಅ ಗುಡ್ ಬಾಯ್, ಇಸ್ಂಟ್ ಹಿ? ಸೊ ನಾನು ಅಲ್ಲಿ ಯಾಕೆ ಕ್ವೆಶ್ಚನ್ ಟ್ಯಾಗ್ನ ಹಾಕಿದೆ? ನಾನು ಯಾರಿಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅವರಿಂದ ಕನ್ಫರ್ಮೇಷನ್ ತೊಗೊಳೋದಕ್ಕೋಸ್ಕರ, ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಕ್ವೆಶ್ಚನ್ ಟ್ಯಾಗ್ನ ಹಾಕಿದೆ. ಅವನೊಬ್ಬ ಒಳ್ಳೆ ಹುಡುಗ ಅಲ್ವಾ ಅಂತ ಕೇಳೋದು, ಅಂದರೆ ನಿಜವಾಗ್ಲೂ ಅವನು ಒಳ್ಳೆ ಹುಡುಗನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾನು ಆ ಕ್ವೆಶ್ಚನ್ ಟ್ಯಾಗ್ನ ಹಾಕಿದೆ. ಇದೇ ರೀತಿ ಭಾಳಷ್ಟು ಸೆಂಟೆನ್ಸ್ಗಳಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ವೆಶ್ಚನ್ ಟ್ಯಾಗ್ನ ಹಾಕ್ತೀವಿ. ಆ್ಯಂಡ್ ಸಮ್ ಸೆಂಟೆನ್ಸ್ಗಳನ್ನು ಹೇಳಿ ಕೇಳುವವರು, ಅಂದರೆ ನಾವು ಯಾರಿಗೆ ಹೇಳ್ತಾ ಇದ್ದೀವಿ ಅವರು ನಮ್ಮ ಮಾತನ್ನ ಒಪ್ಕೋಬೇಕು, ಅಂದರೆ ಅಗ್ರಿ ಆಗಬೇಕು. ನಾವೇನು ಹೇಳಿದ್ವಿ ಅದಕ್ಕೆ ಅವರು ಅಗ್ರಿ ಆಗಬೇಕು ಅನ್ನೋ ಟೈಮಲ್ಲಿ ಕೂಡ ನಾವು ಕ್ವೆಶ್ಚನ್ ಟ್ಯಾಗ್ನ ಹಾಕ್ತೀವಿ. ಸೊ ಇದು ಕ್ವೆಶ್ಚನ್ ಟ್ಯಾಗು ತುಂಬ ಟೆಕ್ನಿಕಲಿ ಹೇಳಬೇಕಂದ್ರೆ ನಮ್ಮ ಟೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದು. ನಾವು ಹೇಳಿದ ಮಾತುಗಳನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂದಾಗ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ನಾವು ಯಾರಿಗೆ ಹೇಳ್ತಿದ್ದೀವಿ ಅಂದರೆ ಲಿಸನರ್, ಅವರು ನಮ್ಮ ಮಾತಿನ ಜೊತೆ ಅಗ್ರಿ ಆಗಬೇಕು, ಅಂದರೆ ನಮ್ಮ ಮಾತನ್ನ ಒಪ್ಕೋಬೇಕು ಅಂದಾಗಲೂ ಕೂಡ ಕ್ವೆಶ್ಚನ್ ಟ್ಯಾಗ್ನ ಹಾಕ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಯು ವರ್ಕಿಂಗ್ ಇನ್ ABC ಕಂಪ್ನಿ, ಆರ್ಂಟ್ ಯು? ಸೊ ಇಲ್ಲಿ ಕೂಡ ಆರ್ಂಟ್ ಯು ಅನ್ನೋದು ಕ್ವೆಶ್ಚನ್ ಟ್ಯಾಗ್. ಸೊ ಇದನ್ನು ಹೇಗೆ ಫಾರ್ಮ್ ಮಾಡಿದ್ವಿ ನಾವು? ಸೊ ಮೊದಲು ಈ ಕ್ವೆಶ್ಚನ್ ಟ್ಯಾಗ್ಸ್ ಇರಲಿಲ್ಲ. ಹಿ ಈಸ್ ಅ ಗುಡ್ ಬಾಯ್, ಯು ಆರ್ ವರ್ಕಿಂಗ್ ಇನ್ ABC ಕಂಪ್ನಿ, ಇಷ್ಟೇ ಇತ್ತು. ಸೊ ಕ್ವೆಶ್ಚನ್ ಟ್ಯಾಗ್ನ ನಾನು ಹೇಗೆ ಇಲ್ಲಿ ಅಟ್ಯಾಚ್ ಮಾಡಿದೆ? ಸೊ ಫಸ್ಟ್ ಸೆಂಟೆನ್ಸ್ನಲ್ಲಿರುವಂತಹ ಆಕ್ಸಿಲರಿ ವರ್ಬ್ನ ನೀವು ನೋಡಬೇಕು, ಅಂದರೆ ಹೆಲ್ಪಿಂಗ್ ವರ್ಬ್ನ ನೋಡಬೇಕು. ಸೊ ಹಿ ಈಸ್ ಅ ಗುಡ್ ಬಾಯ್, ಇದರಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್? ಈಸ್. ಸೊ ಅದನ್ನು ನೀವು ನೆಗೆಟಿವ್ ಮಾಡಬೇಕು, ಅದು ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು ಆ್ಯಂಡ್ ಸಬ್ಜೆಕ್ಟ್ ಹಾಕಬೇಕು ಅಷ್ಟೇ. ನೋಡಿ, ಇಸಂಟ್ ಹಿ, ಈಸ್ನ ನಾನು ನೆಗೆಟಿವ್ ಮಾಡಿದೆ, ಇಸಂಟ್ ಆಯಿತು, ಅದ್ರ ಮುಂದೆ ಸಬ್ಜೆಕ್ಟ್ ಹಾಕಬೇಕು. ಏನು ಬಂದಿದೆ? ಹಿ, ಅಷ್ಟೇ. ಇಲ್ಲಿ ನೋಡಿ ಆರ್ ಇದೆ, ಆರ್ನ ನೆಗೆಟಿವ್ ಮಾಡಬೇಕು, ಅರಂಟ್ ಆಯಿತು. ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟ್ನಲ್ಲಿ ಹಾಕಬೇಕಷ್ಟೇ. ಕಿರಣ್ ಹ್ಯಾಸಂಟ್ ಫಿನಿಶ್ಡ್ ಇಸ್ ವರ್ಕ್, ಹ್ಯಾಸ್ ಹಿ? ಕಿರಣ್ ಕೆಲಸ ಮುಗಿಸಿದ್ನ ಅಂತ ಕೇಳ್ತಾ ಇದ್ದೀವಿ ನಾವಿಲ್ಲಿ. ಸೊ ಹ್ಯಾಸಂಟ್ ಅನ್ನೋದಿಲ್ಲಿ ನೆಗೆಟಿವ್ ಇದೆ, ಆದ್ದರಿಂದ ನಾವು ಇದನ್ನು ಪಾಸಿಟಿವ್ ಮಾಡಬೇಕು. ಕಿರಣ್ ಅನ್ನೋದಿದೆ ಹಿ, ಸೊ ಸಬ್ಜೆಕ್ಟ್ ಹಾಕದೆ ಹಿ. ಸೊ ಯಾವಾಗಲೂ ಅಷ್ಟೇ ಪ್ರೊನೌನ್ಸ್ನ ನಾವು ಯೂಸ್ ಮಾಡ್ತೀವಿ ಕ್ವೆಶ್ಚನ್ ಟ್ಯಾಗ್ನಲ್ಲಿ, ಅದನ್ನು ನೀವು ನೆನ್ಪಿಟ್ಕೋಬೇಕು ಯಾವಾಗಲೂ. ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಬೇಕು ಹೆಲ್ಪಿಂಗ್ ವರ್ಬ್ನ, ಅದನ್ನೂ ನೀವು ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಬೇಕು. ಇನ್ನೊಂದು ನೋಡಿ ಎಕ್ಸಾಂಪಲ್, ಇಟ್ ಈಸ್ ನಾಟ್ ರೈನಿಂಗ್, ಇಸ್ ಇಟ್? ಇಲ್ಲಿ ನೋಡಿ, ಈಸ್ ನಾಟ್ ಇದೆ, ನೆಗೆಟಿವ್ ಅಲ್ವಾ? ಸೊ ಈಸ್ ನಾಟ್ನ ಪಾಸಿಟಿವ್ ಮಾಡಿದರೆ ಈಸ್ ಆಯಿತು. ಇಟ್ ಇದೆ, ಇಟ್ನ ನೀವು ಆ್ಯಸ್ ಇಟ್ ಈಸ್ ಯೂಸ್ ಮಾಡಿ. ಇಟ್ ಈಸ್ ನಾಟ್ ರೈನಿಂಗ್, ಈಸ್ ಇಟ್? ಕ್ವಶನ್ ಮಾಡ್ತಾ ಇದ್ದೀವಿ, ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಸೊ ಟೆಕ್ನಿಕಲಿ ಹೇಳಬೇಕಂದ್ರೆ ಈ ಕ್ವಶನ್ ಟ್ಯಾಗ್ಸ್ನ ನಾವು ಒಂದು ಟೋನಲ್ಲಿ ಹೇಳಬೇಕು, ರೈಸಿಂಗ್ ಟೋನಲ್ಲಿ ಹೇಳಬೇಕು ಅಥವಾ ಫಾಲಿಂಗ್ ಟೋನಲ್ಲಿ ಹೇಳಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಹಿ ಈಸ್ ಅ ಗುಡ್ ಬಾಯ್, ಇಸಂಟ್ ಹಿ? ಸೊ ನಾನು ನೋಡಿ ಇಸಂಟ್ ಹಿನ ಹೇಗೆ ಹೇಳ್ತೇನೆ? ಹಿ ಈಸ್ ಅ ಗುಡ್ ಬಾಯ್, ಇಸಂಟ್ ಹಿ? ಸೊ ಆ ಟ್ಯಾಗ್ನ ನಾನು ರೈಸ್ ಮಾಡಿ ಹೇಳಿದೆ, ಸ್ವಲ್ಪ ಹೈ ಟೋನಲ್ಲಿ ಹೇಳಿದೆ. ಸೊ ಈ ರೀತಿ ನಾವು ಯಾವಾಗ ಹೇಳಬೇಕು ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಆನ್ಸರ್ ಆಗಿ ಎಸ್ ಆರ್ ನೋ ಕೊಡಬೇಕು ಕೇಳೋರು. ಎಸ್ ಹಿ ಈಸ್ ಅಥವಾ ನೋ ಹಿ ಇಸಂಟ್
ಅಂತ. ಗೊತ್ತಾಯ್ತಲ್ಲ? ಸೊ ನಾವು ಈ ರೀತಿ ಕ್ವಶನ್ ಟ್ಯಾಗ್ ಹಾಕಿ ಕೇಳ್ತಾ ಇದ್ದೀವಿ ಕ್ವಶನ್ನ ಅಂದರೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀವಿ. ಯಾವಾಗ ನನ್ನ ಟೋನ್ ರೈಸಿಂಗಲ್ಲಿದ್ದರೆ, ಯು ವರ್ಕಿಂಗ್ ಇನ್ ABC ಕಂಪ್ನಿ ಆಂಟ್ ಯು ಅಂದರೆ ಇದನ್ನು ಹೇಗೆ ಕೇಳ್ತಾ ಇದ್ದೀವಿ? ಆರ್ ಯು ವರ್ಕಿಂಗ್ ಇನ್ ABC ಕಂಪ್ನಿ? ಆ ರೀತಿನೇ ಕೇಳ್ತಾ ಇದ್ದೀವಿ. ಸೊ ಇದಕ್ಕೆ ಆನ್ಸರ್ ಎಸ್ ಐ ಆಮ್ ಅಥವಾ ನೋ ಐ ಆಮ್ ನಾಟ್, ಈ ರೀತಿ. ಸೊ ಇದನ್ನು ಇನ್ನೊಂದು ರೀತಿನೂ ಕೇಳ್ತೀವಿ. ನಮ್ಮ ಟೋನ್ ಏನಾದರೂ ಫಾಲಿಂಗ್ ಟೋನಲ್ಲಿದ್ದರೆ, ಫಾಲಿಂಗ್ ಟೋನ್ ಅಂದರೆ ಟ್ಯಾಕ್ಸ್ನ ಹೇಳುವಾಗ ನಮ್ಮ ಟೋನ್ನ ನಾವು ಲೋ ಕೂಡ ಮಾಡ್ಬೋದು. ಅಂದರೆ ನಾವು ಹೇಳೋದು ಅವ್ರಿಗೂ ಗೊತ್ತಿದೆ, ಅವ್ರು ನಮ್ಮ ಜೊತೆ ಅವ್ರು ಅಗ್ರಿ ಆಗಬೇಕು, ನಮ್ಮ ಮಾತನ್ನ ಅವ್ರು ಒಪ್ಕೋಬೇಕು, ಹೌದು ಅನ್ಬೇಕು ಅಂದಾಗ ನಾವು ಲೋ ಆಗಿ ಹೇಳ್ತೀವಿ. ನೋಡಿ, ಈಗ ಕಿರಣ್ ಹ್ಯಾಸಂಟ್ ಫಿನಿಶ್ಡ್ ಇಸ್ ವರ್ಕ್, ಹ್ಯಾಸ್ ಹಿ? ಸೊ ನೋಡಿ, ನಾನು ಹ್ಯಾಸ್ ಹಿ ಅನ್ನೋದು ಕಡಿಮೆ ಟೋನಲ್ಲಿ ಹೇಳಿದೆ, ಲೋ ಟೋನಲ್ಲಿ ಹೇಳಿದೆ. ಅಂದರೆ ಅವಾಗ ಅವ್ರು ಹೇಳ್ತಾರೆ ಎಸ್ ಹಿ ಹ್ಯಾಸಂಟ್ ಫಿನಿಶ್ಡ್ ಇಸ್ ವರ್ಕ್. ಇಟ್ ಇಸ್ ನಾಟ್ ರೈನಿಂಗ್, ಇಸ್ ಇಟ್? ಎಸ್ ಇಟ್ ಇಸ್ ನಾಟ್ ರೈನಿಂಗ್, ಈ ರೀತಿ ಹೇಳ್ತಾರೆ. ಯು ವರ್ಕಿಂಗ್ ಇನ್ ABC ಕಂಪ್ನಿ ಆರ್ಂಟ್ ಯು? ಅವಾಗ ಅವ್ರು ಹೇಳ್ತಾರೆ ಎಸ್ ಐ ಆಮ್ ವರ್ಕಿಂಗ್ ಇನ್ ABC ಕಂಪ್ನಿ. ಸೊ ಈ ರೀತಿ ನಾವು ಹೇಳ್ತೀವಿ ಟೆಕ್ನಿಕಲ್ ಆಗಿ. ಬಟ್ ನೀವೀಗ ಏನು ಕಲಿಬೇಕು ಅಂದರೆ ಹೇಗೆ ನಾವು ಫಾರ್ಮ್ ಮಾಡ್ತೀವಿ, ಅದರ ಅರ್ಥ ಏನು, ಯಾಕೆ ಯೂಸ್ ಮಾಡಬೇಕು ಅನ್ನೋದು. ಸೊ ಇದರ ಕನ್ನಡ ಮೀನಿಂಗ್ ನೋಡಿ ಏನಾಗುತ್ತೆ, ಈಸ್ ಅ ಗುಡ್ ಬಾಯ್ ಇಸ್ಂಟ್ ಹಿ? ಏನಾಗುತ್ತೆ, ಅವನೊಬ್ಬ ಒಳ್ಳೆ ಹುಡುಗ ಅಲ್ವಾ? ಸೊ ಈ ರೀತಿ ನಾವು ಕನ್ನಡದಲ್ಲಿ ಕೇಳ್ತಿರ್ತೀವಿ. ಯು ವರ್ಕಿಂಗ್ ಇನ್ ABC ಕಂಪ್ನಿ ಆರ್ಂಟ್ ಯು? ನೀನು ABC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀಯಾ, ಮಾಡ್ತಿಲ್ವಾ? ರೈಟ್. ಕಿರಣ್ ತನ್ನ ಕೆಲಸವನ್ನು ಮುಗಿಸಿದ್ನಾ? ಮಳೆ ಆಗ್ತಾ ಇಲ್ಲ, ಆಗ್ತಿದೆಯಾ? ಸೊ ಎಕ್ಸಾಂಪಲ್ಸ್ ನೋಡಿ, ನಿಮಗೆ ಸ್ವಲ್ಪ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಹೀ ಈಸ್ ಅ ಟೀಚರ್. ಸೊ ಈಗ ಹೇಗೆ ನಾವು ಕ್ವಶನ್ ಟ್ಯಾಗ್ ಆ್ಯಡ್ ಮಾಡಬೇಕು ಇದಕ್ಕೆ? ಈಸ್ ಇದೆ, ಸೊ ನೆಗೆಟಿವ್ ಮಾಡಿ ಇಸಂಟ್. ಹೀ ಇದೆ, ಸೊ ಸಬ್ಜೆಕ್ಟ್ನ ಹಾಗೆ ಹಾಕಿ. ಹೀ ಈಸ್ ಅ ಟೀಚರ್, ಇಸಂಟ್ ಹೀ? ಈ ರೀತಿ ನಾವು ಮಾಡಬೇಕು. ಯಾವಾಗಲೂ ಕೂಡ ಕ್ವಶನ್ ಟ್ಯಾಗ್ ಈ ರೀತಿ ಶಾರ್ಟ್ ಫಾರ್ಮಲ್ಲೇ ಇರುತ್ತೆ. ಇಸಂಟ್, ಅರಂಟ್, ಗೊತ್ತಾಯ್ತಲ್ಲ, ಡಸಂಟ್, ಡೋಂಟ್, ರೈಟ್? ಸೊ ಇದರ ಅರ್ಥ ಏನು? ಅವನೊಬ್ಬ ಟೀಚರ್ ಅಲ್ವಾ ಅಂತ ನಾವು ಕೇಳ್ತಾ ಇದ್ದೀವಿ. ಹಿ ಈಸ್ ನಾಟ್ ಅ ಟೀಚರ್. ಸೊ ಇಲ್ಲಿ ನೆಗೆಟಿವ್ ಇದೆ, ಈಗ ನಾವೇನು ಮಾಡಬೇಕು? ಈಸ್ ಹಿ ಹಾಕಬೇಕು. ಹಿ ಈಸ್ ನಾಟ್ ಅ ಟೀಚರ್, ಈಸ್ ಹಿ? ವಿ ಆರ್ ಲೇಟ್, ಏನು ಮಾಡಬೇಕೀಗ? ಅರಂಟ್ ವಿ? ಯಾಕಂದರೆ ಆರ್ ಪಾಸಿಟಿವ್ ಇದೆ. ವಿ ಆರಂಟ್ ಲೇಟ್, ಆರ್ ವಿ? ಸುಧಾ ಈಸ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್, ಇಸಂಟ್ ಶಿ? ಸುಧಾ ಈಸ್ ನಾಟ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್, ಇಸ್ ಶಿ? ಸೊ ಸುಧಾ ಅನ್ನೋದು ಇಲ್ಲಿ ನಮಗೆ ಗೊತ್ತಿದೆ ಫೀಮೇಲ್ ಅಂತ, ಆದ್ರಿಂದ ನಾವು ಯೂಸ್ ಮಾಡಬೇಕು ಶಿ. ಸೊ ನೆನ್ಪಿಟ್ಕೊಳ್ಳಿ, ಕ್ವಶನ್ ಟ್ಯಾಗ್ಸ್ನಲ್ಲಿ ನಾವು ಪ್ರೊನೌನ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಹೆಲ್ಪಿಂಗ್ ವರ್ಕ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಬೇಕು. ಕಿರಣ್ ವಾಸ್ ವರ್ಕಿಂಗ್, ವಾಸಂಟ್ ಹಿ? ಕಿರಣ್ ವಾಸಂಟ್ ವರ್ಕಿಂಗ್, ವಾಸ್ ಹಿ? ದೇ ವರ್ ಲೈಯಿಂಗ್, ವರಂಟ್ ದೇ? ದೇ ವರ್ಂಟ್ ಲೈಯಿಂಗ್, ವರ್ ದೇ? ಸೊ ಇನ್ನೊಂದು ಸರಿ ನಾನು ಹೇಳ್ತೀನಿ, ನಾವು ಕ್ವಶನ್ ಟ್ಯಾಗ್ನ ಹೇಳುವಾಗ ನಮ್ಮ ಟೋನ್ ರೈಸಿಂಗಲ್ಲಿದ್ದರೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಸುಧಾ ಇಸ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್, ಇಸಂಟ್ ಶಿ? ಸೊ ಈ ರೀತಿ ಕೇಳ್ತಾ ಇದ್ದೀವಿ ಅಂದರೆ ಅರ್ಥ ಈ ಸುಧಾ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್ ಅಂತ. ಇದಕ್ಕೆ ಆನ್ಸರ್ ಅವರು ಎಸ್ ಶಿ ಈಸ್ ಅಂತ ಹೇಳ್ಬೋದು, ಅಥವಾ ನೋ ಶಿ ಈಸ್ ನಾಟ್ ಅಂತ ಹೇಳ್ಬೋದು. ಅಂದರೆ ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀವಿ. ಇನ್ನೊಂದು ಸಿಚುವೇಷನಲ್ಲಿ ನಾವು ಹೇಳೋದು ಅವರು ಕೂಡ ಒಪ್ಕೊಂಡಿದ್ದಾರೆ, ಅವ್ರಿಗೂ ಅದೇ ಅನ್ನಿಸ್ತಾ ಇದೆ. ಸೊ ನಮಗೆ ಅನ್ನಿಸ್ತಾ ಇರೋದು ಅವ್ರಿಗೂ ಅನ್ನಿಸ್ತಾ ಇದೆ, ನಾವೇನು ಅಂದ್ಕೊಳ್ತಾ ಇದ್ದೀವಿ ಅವರು ಅದನ್ನೇ ಅಂದ್ಕೊಳ್ತಾ ಇದ್ದಾರೆ. ಸೊ ನಾವು ಈಗ ಹೇಳಿದ್ರೆ ಅವರು ನಮ್ಮ ಮಾತಿಗೆ ಅಗ್ರಿ ಆಗ್ತಾರೆ ಅಂದಾಗ ನಾವು ಕ್ವಶನ್ ಟ್ಯಾಗ್ನ ಹೇಳೋ ಟೋನ್ ಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ದೇ ವರ್ ಲೈಯಿಂಗ್, ವರಂಟ್ ದೇ? ಈ ರೀತಿ. ಇದಕ್ಕೆ ಅವ್ರು ಹೇಳ್ತಾರೆ ಎಸ್ ದೇ ವರ್ ಲೈಯಿಂಗ್ ಅಂತ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದೇ ಹ್ಯಾವ್ ಫಿನಿಶ್ಡ್ ರೈಟಿಂಗ್. ಸೊ ಹ್ಯಾವ್ ಇದೆ, ದೇ ಇದೆ, ಏನಾಗುತ್ತೆ? ಹ್ಯಾವಂಟ್ ದೇ? They haven't finished writing, have they? Ravi had gone last night, hadn't he? Ravi hadn't gone last night, had he? You will be there, won't you? So ನೋಡಿ, will not ನ ಕಾಂಟ್ರಾಕ್ಷನ್ ಫಾರ್ಮ್ ಅಥವಾ ಶಾರ್ಟ್ ಫಾರ್ಮ್ ವೋಂಟ್ ಆಗುತ್ತೆ. ವೋಂಟ್ ಅಂದರೆ ವಿಲ್ ನಾಟ್, ರೈಟ್? ಯು ವೋಂಟ್ ಬಿ ದೇರ್ ಅಂದರೆ ಯು ವಿಲ್ ನಾಟ್ ಬಿ ದೇರ್. ವಿಲ್ ಯು? ಶಿ ಕ್ಯಾನ್ ಡೂ ಇಟ್. ಸೊ ಇಲ್ಲಿ ಬಂತು ಈಗ ಒಂದು ಮಾಡಲ್ ವರ್ಬ್. ಸೊ ಮಾಡಲ್ ವರ್ಬ್ನ ಕೂಡ ನಾವು ನೆಗೆಟಿವ್ ಮಾಡಿ ಹೇಳಬೇಕು. ಶಿ ಕ್ಯಾನ್ ಡೂ ಇಟ್, ಕಾಂಟ್ ಶಿ? ಶಿ ಕಾಂಟ್ ಡೂ ಇಟ್, ಕ್ಯಾನ್ ಶಿ? ಐ ಶುಡ್ ಗೋ, ಶುಡಂಟ್ ಐ? ಐ ಶುಡಂಟ್ ಗೋ, ಶುಡ್ ಐ? ಸೊ ನೋಡಿ, ಟೋನ್ನ ಕೂಡ ನೀವು ಇದೇ ರೀತಿಯೇ ಯೂಸ್ ಮಾಡಿ ಕೇಳಬೇಕು. ಶಿ ಲೀವ್ಸ್ ಇನ್ ಬ್ಯಾಂಗ್ಳೂರ್. ಸೊ ಇಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಬೇಕು.
ಶಿ ಲಿವ್ಸ್ ಇನ್ ಬ್ಯಾಂಗ್ಳೂರ್. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ನಮಗೆ ಕಾಣಿಸ್ತಾ ಇಲ್ಲ. ಅಂದರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲೊಂದು ನಾವು ರೆಗ್ಯುಲರ್ ಆ್ಯಕ್ಷನ್ನ ಹೇಳ್ತಾ ಇದ್ದೀವಿ. ಅವಳು ಬೆಂಗಳೂರಿನಲ್ಲಿ ವಾಸಿಸುತ್ತಾಳೆ. ಸೊ ಈ ರೀತಿ ರೆಗ್ಯುಲರ್ ಆ್ಯಕ್ಷನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಸಿಂಪಲ್ನಲ್ಲಿ. ಆವಾಗ ನಾವು ಅದನ್ನು ನೆಗೆಟಿವ್ ಅಥವಾ ಕ್ವಶನ್ ಮಾಡಬೇಕಂದ್ರೆ ಡೂ ಡಸ್ ಯೂಸ್ ಮಾಡಬೇಕು. ಶಿ ಇರೋದ್ರಿಂದ ಡಸ್ ಬರುತ್ತೆ. ಸೊ ಕೇಳಬೇಕು, ಡಸಂಟ್ ಶಿ? ಶಿ ಡಸಂಟ್ ಲಿವ್ ಇನ್ ಬ್ಯಾಂಗ್ಳೂರ್. ಡಸ್ ಶಿ? ಐ ಲೈಕ್ ಐಸ್ ಕ್ರೀಮ್. ಸೊ ನೋಡಿ ಮತ್ತೊಂದು ಬಂತು. ಇದು ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ ಅಲ್ವಾ? ಇದೊಂದು ಹ್ಯಾಬಿಟ್ನ ಕೂಡ ನಾವು ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳ್ತೀವಿ. ಸೊ ಇಲ್ಲೇನೋ ಮಾಡಬೇಕು, ಐ ಇರೋದ್ರಿಂದ ನಾವು ಯೂಸ್ ಮಾಡಬೇಕು ಡೂ. ಐ ಲೈಕ್ ಐಸ್ ಕ್ರೀಮ್. ಡೋಂಟ್ ಐ? ಐ ಡೋಂಟ್ ಲೈಕ್ ಐಸ್ ಕ್ರೀಮ್. ಡೂ ಐ? ಹಿ ವೆಂಟ್ ಹೋಮ್. ಸೊ ಹಿ ವೆಂಟ್ ಹೋಮ್. ವೆಂಟ್ ನೋಡಿ ಸಿಂಪಲ್ ಪಾಸ್ಟ್ನಲ್ಲಿದೆ. ಹಿ ವೆಂಟ್ ಹೋಮ್ ಅಂದರೆ ಸಿಂಪಲ್ ಪಾಸ್ಟ್ನಲ್ಲಿ ನಾವು ನೆಗೆಟಿವ್ ಅಥವಾ ಕ್ವಶನ್ಸ್ ಮಾಡಬೇಕಂದ್ರೆ ಯೂಸ್ ಮಾಡಬೇಕು ಡಿಡ್. ಹಿ ವೆಂಟ್ ಹೋಮ್. ಡಿಡೆಂಟ್ ಹಿ? ಹಿ ಡಿಂಟ್ ಗೋ ಹೋಮ್. ಡಿಡ್ ಹಿ? ಹಿ ಹ್ಯಾಸ್ ಅ ಕಾರ್. ಸ್ವಲ್ಪ ಇಲ್ಲಿ ನೀವು ಯೋಚನೆ ಮಾಡಬೇಕು. ಹಿ ಹ್ಯಾಸ್ ಅ ಕಾರ್. ಹ್ಯಾಸ್ ಅನ್ನೋದು ಇಲ್ಲಿ ಆ್ಯಕ್ಷನ್ ವರ್ಬ್, ಹೆಲ್ಪಿಂಗ್ ವರ್ಬ್ ಅಲ್ಲ. ನಾನು ಹೇಳಿದೆ ಹೆಲ್ಪಿಂಗ್ ವರ್ಬ್ನ ಮಾತ್ರ ನೀವು ನೆಗೆಟಿವ್ ಮಾಡಬೇಕು ಅಂತ. ಹಿ ಹ್ಯಾಸ್ ಅ ಕಾರ್ ಅಂದರೆ ಅವನ ಹತ್ರ ಒಂದು ಕಾರ್ ಇದೆ ಅಥವಾ ಅವನೊಂದು ಕಾರನ್ನು ಹೊಂದಿದ್ದಾನೆ. ಸೊ ಇದನ್ನು ನಾವೀಗ ಹೇಗೆ ಮಾಡಬೇಕು? ಹಿ ಹ್ಯಾಸ್ ಅ ಕಾರ್ ಅನ್ನೋದು ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ. ಅವನ ಹತ್ರ ಕಾರ್ ಇದೆ ಅಂದರೆ ಅವನ ಹತ್ರ ಯಾವಾಗಲೂ ಕಾರ್ ಇರುತ್ತೆ ಅಂತ ಅಲ್ವಾ? ಸೊ ಇದರ ನೆಗೆಟಿವ್ ಮಾಡಿದರೆ ಹಿ ಡಸಂಟ್ ಹ್ಯಾವ್ ಅ ಕಾರ್ ಆಗುತ್ತೆ. ಅದರಿಂದ ಹಿ ಹ್ಯಾಸ್ ಅ ಕಾರ್, ಡಸಂಟ್ ಹಿ ಅನ್ಬೇಕು. ಯಾಕೆಂದರೆ ಹಿ ಹ್ಯಾಸ್ ಅ ಕಾರ್ನ ನೆಗೆಟಿವ್ ಫಾರ್ಮ್ ಹಿ ಡಸಂಟ್ ಹ್ಯಾವ್ ಅ ಕಾರ್. ಗೊತ್ತಾಯ್ತಲ್ಲ? ಹಿ ಡಸಂಟ್ ಹ್ಯಾವ್ ಅ ಕಾರ್ ಬಂತಲ್ಲ? ಡಸ್ ಹಿ? ಸೊ ಈಗ ಅದೇ ರೀತಿ ಇನ್ನೊಂದು ಸೆಂಟೆನ್ಸ್ ಬಂದಿದೆ ನೋಡಿ. ವಿ ಹ್ಯಾವ್ ಎವ್ರಿಥಿಂಗ್ ಅಂದರೆ ನಾವೆಲ್ಲವನ್ನು ಹೊಂದಿದ್ದೀವಿ, ನಮ್ಮ ಬಳಿ ಎಲ್ಲ ಇದೆ. ಸೊ ಇದು ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ವಿ ಜೊತೆ ನಾವು ಯೂಸ್ ಮಾಡಬೇಕು ಡೂ. ಡೋಂಟ್ ವಿ? ವಿ ಡೋಂಟ್ ಹ್ಯಾವ್ ಎವ್ರಿಥಿಂಗ್. ಡೂ ವಿ? ಗೊತ್ತಾಯ್ತಲ್ಲ? ಸಮ್ ಸ್ಪೆಷಲ್ ಕೇಸಸ್ಗಳಲ್ಲಿ ಹೇಗಾಗುತ್ತೆ ನೋಡಿ. ಐ ಆಮ್ ರೈಟ್ ಅಂದರೆ ನಾನು ಹೇಳೋ ಸರಿ, ನಾನು ಸರಿ ಇದ್ದೇನೆ ಅಂತ. ಸೊ ಐ ಆಮ್ನ ನೆಗೆಟಿವ್ ಕಾಂಟ್ರಾಕ್ಷನ್ ಇಲ್ಲ, ಅದು ನೆನಪಿದೆ ಅಲ್ಲ? ಆ್ಯಮಂಟ್ ಆಗಲ್ಲ ಅದು. ಸೊ ಆದ್ದರಿಂದ ನಾವು ಹೇಳಬೇಕು ಆಮ್ ಐ ನಾಟ್. ಇದನ್ನು ಮಾತ್ರ ನೀವು ಎಕ್ಸ್ಪ್ಯಾಂಡ್ ಮಾಡೇ ಹೇಳಬೇಕು. ಯಾಕೆಂದರೆ ನೆಗೆಟಿವ್ ಕಾಂಟ್ರಾಕ್ಷನ್ನ ನಾವು ಐ ಆಮ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಆ್ಯಮಂಟ್ ಹೇಳೋಕ್ಕಾಗಲ್ಲ. ಆದ್ದರಿಂದ ಆಮ್ ಐ ನಾಟ್ ಅಂತಲೇ ಹೇಳಬೇಕು. ಐ ಆಮ್ ನಾಟ್ ರೈಟ್ ಈಗೇನು ಹೇಳಬೇಕು? ಇದು ನೆಗೆಟಿವ್ ಇದೆ. ಸೊ ಪಾಸಿಟಿವ್ ಅಂತ ಹೇಳ್ಬೋದಲ್ವಾ? ಆಮ್ ಐ ಆಮ್ ನಾಟ್ ರೈಟ್. ಸೊ ಐ ಆಮ್ ನಾಟ್ ನಾವು ಪಾಸಿಟಿವ್ ಮಾಡಿದ್ದೀವಿ ಅಷ್ಟೇ, ಇದು ನಾರ್ಮಲ್. ಇಷ್ಟೊತ್ತರೆಗೂ ಹೇಗೆ ಮಾಡಿದ್ವಿ ಅದೇ ರೀತಿ ಇದೆ. ಶಿ ಹ್ಯಾಸ್ ಟು ಡೂ. ಸೊ ಇಲ್ಲಿ ನೋಡಿ ನಾವು ಹೇಳ್ತಾ ಇದ್ದೀವಿ ಶಿ ಹ್ಯಾಸ್ ಟು ಡೂ ಅಂದರೆ ಅವಳು ಅದನ್ನು ಮಾಡಲೇಬೇಕು. ಅಂದರೆ ಇಲ್ಲೊಂದು ರೂಲ್ ಇದೆ, ಅವಳು ಅದನ್ನು ಮಾಡಲೇಬೇಕು. ಸೊ ನೆಗೆಟಿವ್ ಏನಾಗುತ್ತೆ? ಕ್ವಶನ್ ಟ್ಯಾಗ್. ಡಸಂಟ್ ಶಿ? ಸೊ ಇಲ್ಲಿ ಮಾತ್ರ ಈ ರೀತಿ ನೀವು ಯೂಸ್ ಮಾಡಬೇಕು. ಶಿ ಡಸಂಟ್ ಹ್ಯಾವ್ ಟು ಡೂ ಅಂದರೆ ಅವಳು ಅದನ್ನು ಮಾಡಬೇಕಾಗಿಲ್ಲ. ಡಸ್ ಶಿ? ಗೋ ನಾವ್. ಇದೊಂದು ನೋಡಿ, ಇದೊಂದು ಅಫಿರ್ಮೇಟಿವ್ ಸೆಂಟೆನ್ಸ್. ಗೋ ನಾವ್ ಅಂದರೆ ಒಂದು ಆರ್ಡ್ರ್ ಮಾಡ್ತಾ ಇರೋದು ಅಥವಾ ಹೇಳ್ತಾ ಇರೋದು, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಗೋ ನಾವ್. ಈ ರೀತಿ ಬಂದಾಗ ಹೇಳಬೇಕು ವಿಲ್ ಯು? ಸೊ ಗೋ ನಾವ್ ಅಂದರೆ ಹೋಗೀಗ, ಹೋಗ್ತೀಯಾ ಅಂತ ಕೇಳೋದು, ರೈಟ್? ಡೋಂಟ್ ಗೋ ನಾವ್ ಇವಾಗಲೂ ಕೂಡ ವಿಲ್ ಯು. ನೆನ್ಪಿಟ್ಕೊಳ್ಳಿ, ಗೋ ನಾವ್, ಡೋಂಟ್ ಗೋ ನಾವ್ ಇದೊಂದು ಆರ್ಡ್ರ್ ಮಾಡ್ತಾ ಇರೋದು ಅಥವಾ ಹೇಳ್ತಾ ಇರೋದು. ಈ ರೀತಿ ಸೆಂಟೆನ್ಸ್ಗಳಲ್ಲಿ ನಾವು ಹೇಳಲೇಬೇಕು ವಿಲ್ ಯು ಅಂತಾನೆ, ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಅಂತಲೂ ತಿಳ್ಕೊಳ್ಳಿ. ಗೋ ನಾವ್, ಡೋಂಟ್ ಗೋ ನಾವ್ ಇವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಅಂತನಾದರೂ ತಿಳ್ಕೊಳ್ಳಿ. ಪ್ಲೀಸ್ ಗೋ ನಾವ್, ವಿಲ್ ಯು? ಪ್ಲೀಸ್ ಡೋಂಟ್ ಗೋ ನಾವ್, ವಿಲ್ ಯು? ಲೆಟ್ಸ್ ಗೋ. ಸೊ ಲೆಟ್ಸ್ ಗೋ ಅನ್ನೋದು ಹೇಳೋದೇನು? ಒಂದು ಸಜೆಷನ್ ಕೊಡೋದಲ್ವಾ, ಹೋಗೋಣವಾ ಅಂತ. ಸೊ ಇಲ್ಲಿ ಹೇಳಬೇಕು ಶಾಲ್ ವಿ, ರೈಟ್? ಇಲ್ಲಿ ನೆಗೆಟಿವ್ ಇರೋದಿಲ್ಲ. ಲೆಟ್ಸ್ ನಾಟ್ ಗೋ ಅಂದರೆ ಈಗ ಹೋಗೋದು ಬೇಡ, ಇದು ಒಂದು ಸಜೆಷನ್ನೇ. ಇಲ್ಲೂ ಕೂಡ ಹೇಳಬೇಕು ಶಾಲ್ ವಿ, ರೈಟ್? ನೆನ್ಪಿಟ್ಕೊಳ್ಳಿ, 4 ಸೆಂಟೆನ್ಸ್ಗಳು ತುಂಬ ಇಂಪಾರ್ಟೆಂಟ್. ಈ ಥರ ಸೆಂಟೆನ್ಸ್ಗಳಲ್ಲಿ, ಈ ಅಫಿರ್ಮೇಟಿವ್ ಸೆಂಟೆನ್ಸ್ಗಳಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗ್ಸ್ನ ಹಾಕೋದಿಲ್ಲ, ರೈಟ್? ಗಿವ್ ಮಿ ಅ ಕಾಲ್, ಇದು ಒಂದು ಆರ್ಡರ್ ಆಗ್ಬೋದು. ಆರ್ಡರ್ ಅಂತ ತಿಳ್ಕೊಳ್ಳಿ. ಗಿವ್ ಮಿ ಅ ಕಾಲ್. ವಿಲ್ ಯು? ಡೋಂಟ್ ಫರ್ಗೆಟ್ ಟು ಕಾಲ್ ಮೀ, ವಿಲ್ ಯು? ಸೊ ಗೊತ್ತಾಯ್ತಲ್ಲ, ರಿಕ್ವೆಸ್ಟ್ ಮಾಡುವಾಗ, ಸಜೆಷನ್ ಕೊಡುವಾಗ, ಆರ್ಡರ್ ಮಾಡ್ತಾ ಇರೋವಾಗ ನಾವು ನೆಗೆಟಿವ್ ಕಾಂಟ್ರಾಕ್ಷನ್ ಹಾಕೋದಿಲ್ಲ. ವಿಲ್ ಯು ಅಂತಲೇ ಹೇಳ್ತೀವಿ ಅಥವಾ ಶಾಲ್ ವಿ ಅಂತಲೇ ಹೇಳ್ತೀವಿ. ಸೊ ಇವನ್ನಷ್ಟು ಬರೆದಿಟ್ಕೊಳ್ಳಿ.
ಸೊ ಗೊತ್ತಾಯ್ತಲ್ಲ, ನಾನು ಈ ವಿಡಿಯೋ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗ್ತಿದ್ರೆ ಇನ್ನೊಂದ್ಸರಿ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಏನೇ ಡೌಟ್ಸ್ ಬಂದರೂ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಈಗ ನಿಮ್ಮ ಕೆಲಸ ಏನಂದರೆ ಅಟ್ಲೀಸ್ಟ್ 3 ಕ್ವಶನ್ ಟ್ಯಾಗ್ಸ್ನ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅದನ್ನು ಚೆಕ್ ಮಾಡ್ತೀನಿ. ಏನೇ ತಪ್ಪುಗಳಿದ್ರೆ ನಾನು ಕರೆಕ್ಷನ್ ಮಾಡಿ ಕೂಡ ಹೇಳ್ತೀನಿ. ಆ್ಯಂಡ್ ಇವೆಲ್ಲ ಸೆಂಟೆನ್ಸ್ಗಳನ್ನ ನೀವು ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದು ಮರಿಬೇಡಿ. ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್ ವಾಟ್ಸ್ಯಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.